ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ಕೇಳೋದಾದ್ರೆ ತುಂಬಾನೇ ಖುಷಿ ಪಡುವಂತ ಸುದ್ದಿ ನೀವುಗಳು, ಅದರಲ್ಲೂ ಮಹಿಳೆಯರು. ಗೃಹಲಕ್ಷ್ಮಿ 19ನೇ ಕಂತಿನ ಹಣವನ್ನ ಈಗ ತಾನೇ ಕಳೆದ ಒಂದು ವಾರದಿಂದ ನೀವು ರಿಸೀವ್ ಮಾಡ್ಕೋತಾ ಇದ್ದೀರಾ. ಆದ್ರೆ ಇದ್ದಕ್ಕಿದ್ದಂತೆ ನಮ್ಮ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತೆ ಈಗ ಶೀಘ್ರದಲ್ಲೇ ನಾವು 20ನೇ ಕಂತನ್ನು ಕೂಡ ಬಿಡುಗಡೆ ಮಾಡ್ತಾ ಇದೀವಿ. ಈಗ ಆಲ್ರೆಡಿ ಬಿಲ್ಲಿಂಗ್ ಸ್ಟಾರ್ಟ್ ಆಗಿದೆ, ಸದ್ಯದಲ್ಲೇ ನೀವು ರಿಸೀವ್ ಮಾಡ್ಕೋತೀರಾ ಅಂತ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಯಾವತ್ತಿನ ದಿನಾಂಕದಲ್ಲಿ ನಿಮ್ಗೆ 20ನೇ ಕಂತಿನ ಹಣ ನಿಮ್ಮಗಳ ಖಾತೆಗೆ ಮತ್ತೆ 2,500 ರೂಪಾಯಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಅಂಡ್ ಗೃಹಲಕ್ಷ್ಮಿ ಬಗ್ಗೆ ಮಾತ್ರ ಅಲ್ಲ, ಅನ್ನಭಾಗ್ಯ ಯೋಜನೆ, ಉಚಿತ ಅಕ್ಕಿ ಹಣ ಮುಂಚೆ ಬರ್ತಾ ಇತ್ತು, ಈಗ ಉಚಿತ ಅಕ್ಕಿ ಕೊಡ್ತಾ ಇದ್ದಾರಲ್ವಾ, ಇದ್ರ ಬಗ್ಗೆ ಕೂಡ ಕಾಂಗ್ರೆಸ್ ಪಕ್ಷದವರು ಮುಖ್ಯವಾದ ಮಾಹಿತಿಯನ್ನ ಜನಗಳಿಗೆ ತಿಳಿಸೋಕೆ ಹೊರಟಿದ್ದಾರೆ. ಅದೇನು ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಕೋಬಹುದು. ಅಂಡ್ ಈ ಗೃಹಲಕ್ಷ್ಮಿ ಯೋಜನೆ ಹಾಗೆ ಅನ್ನಭಾಗ್ಯ ಯೋಜನೆ ಈ ಎರಡನ್ನು ಹೊರತುಪಡಿಸಿ ಇನ್ನೊಂದು ವಿಷಯ, ಮುಖ್ಯವಾದ ವಿಷಯ ಕೂಡ ಇದೆ. ಅಂದ್ರೆ ಹೆಂಡತಿನೇ ನನ್ನ ಸಾವಿಗೆ ಕಾರಣ ಅಂತ ಹೇಳ್ಬಿಟ್ಟು ಬೆಳಗಾವಿಯಲ್ಲಿ ಸುನೀಲ್ ಎಂಬ ವ್ಯಕ್ತಿ ಸಾವಿಗೆ ಶರಣಾಗಿರುವಂತದ್ದು. ತುಂಬಾ ಬೇಜಾರಾಗತ್ತೆ. ಸೊ ಯಾಕೀಗಾಯ್ತು ಈ ಘಟನೆ ಅನ್ನೋದ್ರ ಬಗ್ಗೆ ಕೂಡ ನೀವು ಇವತ್ತು ತಿಳ್ಕೊಬಹುದು. ಹಾಗಾದ್ರೆ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ತುಂಬಾ ಜನ ಕೇಳ್ತಾ ಇರ್ತೀರಾ, ಅನಿತಾ ನೀವು ಹಾಕೋ ಡ್ರೆಸ್ ಗಳದ್ದು ಮೀಶೋದಲ್ಲಿ ಏನಾದ್ರು ತಗೊಂಡಿದ್ರೆ ಲಿಂಕ್ ಕೊಡಿ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಇವತ್ತಿನ ಕಮೆಂಟ್ ಬಾಕ್ಸ್ ನಲ್ಲಿ ನಾನು ಇವತ್ತು ವೇರ್ ಮಾಡಿರುವಂತ ಡ್ರೆಸ್ ಲಿಂಕ್ ನ ಕೊಟ್ಟಿರ್ತೀನಿ. ಯಾರಿಗಾದ್ರೂ ಇಷ್ಟ ಆದ್ರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ. ಓಕೆನಾ? ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ ಹಣ ಯಾವಾಗ ಬರ್ತಾ ಇದೆಯಪ್ಪ ಅಂತ ಹೇಳಿದ್ರೆ ಕೇವಲ 4ರಿಂದ 5 ದಿನದ ಒಳಗಾಗಿ ನಿಮ್ಗೆ 20ನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗ ಮೊನ್ನೆ ಚಿಕ್ಕಮಗಳೂರಿನಲ್ಲಿ ಒಂದು ಕಾಂಗ್ರೆಸ್ ಸಮಾವೇಶನ ನಡೀತು. ಸೊ ಅಲ್ಲಿ ಬಹಿರಂಗವಾಗಿ ಎಲ್ಲಾ ಜನಗಳ ಮುಂದೆನೆ ಮಾತನ್ನ ಕೊಟ್ಟು ಹೋಗಿದ್ದಾರೆ. ಸೊ ಖಂಡಿತವಾಗ್ಲೂ ಈಗ ಆಲ್ರೆಡಿ ಬಿಲ್ಲಿಂಗ್ ಕೂಡ ಆಗೋಗಿದೆ. 19, 20ನೇ ಕಂತಿನ ಹಣ ಎರಡೂ ಕೂಡ ನಮಗೆ ಒಟ್ಟಿಗೆ ಬಂತು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ. ಅಂದ್ರೆ ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡುತ್ತೆ ಅಲ್ವಾ 2,500 ಕೋಟಿ ಹಣವನ್ನ ಒಂದೊಂದು ಕಂತಿಗೆ. ಸೊ ಆ ರೀತಿಯಾಗಿ ಇಲ್ಲಿ 5,000 ಕೋಟಿ ಹಣವನ್ನ ಒಟ್ಟಿಗೆ ಬಿಡುಗಡೆ ಮಾಡಿದ್ದಾರೆ ನಮ್ಮ ಮಹಿಳಾ ಇಲಾಖೆಗೆ. 19 ಮತ್ತೆ 20ನೇ ಕಂತು ಎರಡು ಒಟ್ಟಿಗೆ ಕೊಟ್ಟಿದ್ರು. ಸೊ ಹಾಗಾಗಿ ನಾವು ತುಂಬಾ ಬೇಗನೆ ಮತ್ತೆ 20ನೇ ಕಂತಿನ ಹಣವನ್ನ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ತುಂಬಾನೇ ಖುಷಿ ಆಗ್ತಾ ಇದೆ. ಖಂಡಿತವಾಗ್ಲೂ ನಿಮ್ಗೂ ಕೂಡ ಖುಷಿ ಆಗುತ್ತೆ. ಮುಂಚೆಯಿಂದನೂ ಹೇಳ್ತಾ ಇದ್ದೆ ನಿಮ್ಗೆ, ಇನ್ನೇನು ಇದು ಮೇ ತಿಂಗಳಲ್ವಾ, ಮೇ 31ನೇ ತಾರೀಕು ಒಳಗಡೆ 19ನೇ ಕಂತಿನ ಹಣ ಯಾರ್ಯಾರಿಗೆಲ್ಲ ಬರ್ಬೇಕು ಅವ್ರದ್ದು ಫಿನಿಶ್ ಮಾಡ್ತಾರೆ. ಸೊ ಜೂನ್ ಫಸ್ಟ್ ವೀಕ್ ಅಲ್ಲೇ 20ನೇ ಕಂತಿನ ಹಣ ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅದನ್ನೇ ಹೇಳ್ತಾ ಇರುವಂತದ್ದು. ಸೊ ಈ 4ರಿಂದ 5 ದಿನದೊಳಗಡೆ ಖಂಡಿತವಾಗ್ಲೂ 20ನೇ ಕಂತಿನ ಹಣ ಎಲ್ಲಾ ಮಹಿಳೆಯರ ಖಾತೆಗೆ ಬಿಡುಗಡೆ ಆಗತ್ತೆ ಮತ್ತೆ 2,000 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಅದ್ರ ಜೊತೆಗೆ ಅವ್ರು ಇನ್ನೊಂದು ಕೇಳ್ಕೊತಾ ಇದ್ದಾರೆ, ಈ ಗೃಹಲಕ್ಷ್ಮಿ ದುಡ್ಡಿಂದ ನೀವು ಏನ್ ಮಾಡ್ತಾ ಇದ್ದೀರಾ ಇದನ್ನ ದಯವಿಟ್ಟು ನಮ್ಮ ಮಹಿಳೆಯರು ತಿಳಿಸ್ಬೇಕು ಸರ್ಕಾರಕ್ಕೆ. ಸರ್ಕಾರಕ್ಕೆ ಹೆಂಗ್ ತಿಳಿಸಕ್ಕಾಗುತ್ತೆ? ನೀವು ಸರ್ಕಾರಕ್ಕೆ ಹೋಗಕ್ಕಾಗತ್ತಾ? ಇಲ್ಲ, ಹೌದಲ್ವಾ? ಸೊ ಈಗ ಮಾಧ್ಯಮದವರು ಬಂದು ನಿಮಗೆ ಪ್ರಶ್ನೆ ಮಾಡ್ತಾರೆ, ನೀವೇನ್ ಮಾಡ್ಕೊಂಡ್ರಿ ಗೃಹಲಕ್ಷ್ಮಿ ದುಡ್ಡನ್ನ ಅನ್ಬಿಟ್ಟು. ಸೊ ಅದನ್ನ ಹೇಳ್ಕೊಳ್ಳಿ. ಅಥವಾ ಈಗ ನಾವು ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಈ ರೀತಿ ಗೃಹಲಕ್ಷ್ಮಿ ಬಗ್ಗೆ ವಿಡಿಯೋ ಮಾಡ್ತೀವಿ ಅಲ್ವಾ, ದಯವಿಟ್ಟು ನೀವು ಕಮೆಂಟ್ ಹಾಕೋದನ್ನ ಮರಿಬೇಡಿ. ನಾನು ಅದಕ್ಕೆ ಹೇಳ್ತೀನಿ, ಈ ವಿಡಿಯೋಗಳು ಸರ್ಕಾರಕ್ಕೆ ಮುಟ್ಟುತ್ತೆ. ನಿಮ್ಗೆ ಏನ್ ಅನ್ಸುತ್ತೋ, ನಿಮ್ಗೆ ಹಣ ಬಂದಿದೆ ಅಂದ್ರೂ ಕಮೆಂಟ್ ಹಾಕಿ, ಹಣ ಬಂದಿಲ್ಲ ಅಂದ್ರೂ ಕಮೆಂಟ್ ಹಾಕಿ. ಈಗ ಕಾಂಗ್ರೆಸ್ ಪಕ್ಷನೇ ಕೇಳ್ಕೊತಾ ಇದೆ, ನೀವು ಗೃಹಲಕ್ಷ್ಮಿ ದುಡ್ಡಿಂದ ನಿಮ್ಗೆ ಯಾವ ತರ ಉಪಯೋಗ ಆಗಿದೆ ಅನ್ಬಿಟ್ಟು. ಫಾರ್ ಎಕ್ಸಾಂಪಲ್, ನೀವು ಕೆಲವೊಬ್ರು ಹೇಳ್ತೀರಾ, ಇಲ್ಲ ಅನಿತಾ ನಮ್ಗೆ ಪ್ರತಿ ತಿಂಗಳು ಮೆಡಿಷನ್ ಬೇಕು, ನಮ್ಗೆ ಶುಗರ್ ಇದೆ, BP ಇದೆ, ನಾವು ಏಜ್ ಆಗಿರುವಂತವ್ರು, ಸೊ ಹಂಗಾಗಿ ನಮಗೆ ತುಂಬಾ ಉಪಯೋಗ ಆಗ್ತಾ ಇದೆ ಅಂತ ಹೇಳ್ತೀರಾ. ಅಂಡ್ ಇನ್ನ ಕೆಲವೊಬ್ರು ಏನ್ ಹೇಳ್ತೀರಾ ಅಂದ್ರೆ, ನಾವು ಮನೆಗೆ ಟಿವಿ ತಗೊಂಡ್ವಿ, ಫ್ರಿಡ್ಜ್ ತಗೊಂಡ್ವಿ, ಅಥವಾ ಇನ್ನೇನೋ ಏನು ಚಿನ್ನದ ಸರನೇ ತಗೊಂಡ್ವಿ 10 ಗ್ರಾಮಿಗೆ, ಅಥವಾ ಉಂಗ್ರ ಮಾಡಿಸ್ಕೊಂಡ್ವಿ, ಚಿನ್ನದ ಓಲೆ ಮಾಡಿಸ್ಕೊಂಡ್ವಿ. ಸೊ ಈ ರೀತಿಯಾಗಿ, ಅಥವಾ ನಮ್ಮ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಿದ್ವಿ. ಸೊ ಈ ರೀತಿ ಹಲವಾರು ಕಾರಣಗಳು ಇದ್ದೇ ಇರುತ್ತೆ ಈ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇರೋದ್ರಿಂದ, ಹೌದಲ್ವಾ? ಸೊ ಈ ಒಂದು ನಿಮ್ಗೆ ಯಾವ ತರ ಉಪಯೋಗ ಆಗ್ತಾ ಇದೆ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗ್ಬೇಕು ಅಂತ ಹೇಳ್ಬಿಟ್ಟು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೇಳ್ಕೊತಾ ಇದ್ದಾರೆ. ದಯಮಾಡಿ ನಿಮ್ಗೆ ಯಾವ ತರ ಉಪಯೋಗ ಆಗಿದೆ ಅದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಯಾಕಿಂಗೆ ಅವ್ರು ಕೇಳ್ಕೊತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಮತ್ತೆ ಮುಂದೆ ಬರುವ ಚುನಾವಣೆಗೆ ಇವ್ರು ಈಗ ಆಲ್ರೆಡಿ ತಯಾರಿ ಮಾಡ್ಕೊಂತಾ ಇದ್ದಾರೆ. ಅಂಡ್ ಪಾಪ ತಯಾರಿ ಮಾಡ್ಕೊಳ್ಳಿ, ಬೇಡ ಅಂತ ನಾವು ಹೇಳೋದಿಕ್ಕೆ ಆಗಲ್ಲ. ಯಾಕಂದ್ರೆ ಕರ್ನಾಟಕ ರಾಜ್ಯವನ್ನ ಬಿಟ್ಟು ಬೇರೆ ಎಲ್ಲೆಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಗೆದ್ದಿದಾರೋ ಬೇರೆ ರಾಜ್ಯದಲ್ಲಿ, ಅದು ಬಿಜೆಪಿ ಆಗಿರ್ಲಿ ಅಥವಾ ಬೇರೆ ಇನ್ಯಾವುದಾದ್ರೂ ಪಕ್ಷ ಆಗಿರ್ಲಿ, ಯಾರು ಕೂಡ ಗೃಹಲಕ್ಷ್ಮಿ ದುಡ್ಡನ್ನ ಬೇರೆ ರಾಜ್ಯದಲ್ಲಿ ಈ ರೀತಿ ಕಂಟಿನ್ಯೂಸ್ ಆಗಿ ಖಂಡಿತವಾಗ್ಲೂ ಕೊಡ್ತಾ ಇಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲೇ ನಿಮ್ಗೆ 1-2 ತಿಂಗಳು ಲೇಟ್ ಆಗ್ಬಹುದು, ಹೌದಲ್ವಾ? ಪೆಂಡಿಂಗ್ ಹಣ ಇತ್ತಪ್ಪ, ಈಗ ಕೊಡ್ತೀವಿ ಅಂತ ಹೇಳ್ತಾ ಇದಾರಲ್ವಾ ಮತ್ತೆ 2,000 ರೂಪಾಯಿ. ಕರ್ನಾಟಕ ರಾಜ್ಯದಲ್ಲಿ ಮಾತ್ರನೇ ಈ ರೀತಿ ಪೆಂಡಿಂಗ್ ಹಣ ಇದ್ರೂ ಕೂಡ ಮತ್ತೆ ಒಟ್ಟೊಟ್ಟಿಗೆ ಕ್ಲಿಯರ್ ಮಾಡ್ಕೊಂಡು ಅವ್ರು ಕೊಟ್ಟ ಮಾತಿನಂತೆ ನಡ್ಕೊಂತಾ ಇದ್ದಾರೆ. ನಿಜವಾಗ್ಲೂ ಕೂಡ ಬಡ ಮಹಿಳೆಯರಿಗಂತೂ ಇದು ಸಾಕಷ್ಟು ಸಹಾಯ ಆಗ್ತಾ ಇದೆ ಗೃಹಲಕ್ಷ್ಮಿ ದುಡ್ಡು ಅಂತಾನೆ ಹೇಳ್ಬೋದು. ಸೊ ಬೇರೆ ರಾಜ್ಯದಲ್ಲಿ ಎಲ್ಲೂ ಕೊಡ್ತಾ ಇಲ್ಲ, ನಾವೇ ಕೊಡ್ತಾ ಇರೋದು ಅನ್ನೋದು ಒಂಥರ ಅವರಿಗೆ ಹೆಮ್ಮೆ ಇದೆ. ಒಟ್ಟಾರೆ ಏನೇ ಆಗಿರ್ಲಿ, 4ರಿಂದ 5 ದಿನಗಳಲ್ಲಿ 20ನೇ ಕಂತಿನ ಹಣನೂ ಕೂಡ ಕೊಡ್ತೀವಿ ಅಂತ ಏನ್ ಈಗಲೇ
ಈಗಲೇ ಹೇಳ್ಕೊಂಡು ಹೋಗ್ತಾ ಇದ್ದಾರೋ ನಮ್ಮ ಕಾಂಗ್ರೆಸ್ ಪಕ್ಷದವರು. ಸೊ ನೀವು ಅದೇ ರೀತಿಯಾಗಿ ಜೂನ್ ಫಸ್ಟ್ ವೀಕ್ ಒಳಗಡೆ ಎಲ್ಲರ ಖಾತೆಗೆ ಹಣವನ್ನ ಬಿಡುಗಡೆ ಮಾಡಿಬಿಟ್ರೆ ಸೊ ನೀವು ಕೊಟ್ಟ ಮಾತನ್ನ ಖಂಡಿತ ಉಳಿಸ್ಕೊಂಡಂಗಾಗತ್ತೆ. ನಮ್ಮ ಮಹಿಳೆಯರಿಗೆ ಮತ್ತೆ ನಿಮ್ಮ ಪಕ್ಷಕ್ಕೆ ವೋಟ್ ಹಾಕ್ಬೇಕು ಅನ್ನೋ ಮನಸ್ಸು ಕೂಡ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ನೀವೇನಂತೀರಾ ಅಂದ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆನಾ. ಅಂಡ್ ಅನ್ನಭಾಗ್ಯ ಯೋಜನೆ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ ಏನು ಹೊಸ ಅಪ್ಡೇಟ್ ಬಂದಿದೆ ಅಂದ್ಬಿಟ್ಟು. ಸೊ ಈಗ ಆಲ್ರೆಡಿ ವಿಡಿಯೋ ತುಂಬಾ ಲೆಂತಿ ಆಗ್ತಾ ಇದೆ. ಇವತ್ತು ಮುಖ್ಯವಾದ ಇನ್ನೊಂದು ವಿಷಯ ಇದೆ, ಅದ್ರ ಬಗ್ಗೆ ಮಾತಾಡ್ಬಿಡೋಣ. ಸೊ ಬೆಳಗಾವಿನಲ್ಲಿ ಸುನಿಲ್ ಅನ್ನೋ ಒಬ್ಬ ವ್ಯಕ್ತಿ, 33 ವರ್ಷ ಹುಡುಗನ್ಗೆ, ಸೊ ಹುಡುಗ ಅಂತಾನೆ ಹೇಳ್ಬೋದು, 33 ವರ್ಷ ಅಂತಂದ್ರೆ ಇನ್ನೇನ್ ಜೀವನ ಕಂಡಿರ್ತಾನೆ, ಹೌದಲ್ವಾ. ಸೊ ಅಂತ ಹುಡುಗ ಮದ್ವೆ ಆಗಿ 4 ವರ್ಷ ಆಗಿದೆ ಅಷ್ಟೇನೆ. ಈಗ ಆಲ್ರೆಡಿ 4 ವರ್ಷಕ್ಕೆ 3 ವರ್ಷದ್ದು ಒಂದು ಹೆಣ್ಣು ಮಗು ಇದೆ. ಸೊ 3 ವರ್ಷದ ಹೆಣ್ಣು ಮಗುನ ಬಿಟ್ಬಿಟ್ಟು ಕಂಪ್ಯೂಟರ್ ಶಾಪ್ ನಲ್ಲಿ ಏನ್ ಹೇಳ್ತಾರೆ ಹ್ಯಾಂಗ್ ಮಾಡ್ಕೊಂಡಿರೋದು, ಅಂದ್ರೆ ಮೇಣ ಹಾಕೊಳ್ಳೋದು ಅಂತ ಹೇಳ್ತಾರಲ್ವಾ, ಆ ರೀತಿಯಾಗಿ ಪಾಪ ಸೂಸೈಡ್ ಮಾಡ್ಕೊಂಡು ತೀರ್ಕೊಂಡಿರುವಂತದ್ದು. ಸೊ ಯಾವ ಕಾರಣಕ್ಕೋಸ್ಕರ ಇವನು ಸೂಸೈಡ್ ಮಾಡ್ಕೊಂಡ, ನಿಜವಾಗ್ಲೂ ಸಾವು ಅದಾಗದೆ ಬರೋವರೆಗೂ ನಾವು ಸಾವನ್ನ ಬಯಸಬಾರ್ದು. ಸಾವು ಬಂತ ನಾವುಗಳೆಲ್ಲರೂ ಹೊರಟೋಗ್ಬಿಡೋಣ, ನಾವೇ ಸಾವನ್ನ ಹುಡುಕೊಂಡು ಏನೇ ನಮ್ಮ ಲೈಫಲ್ಲಿ ಜಂಜಾಟ ಇದೆ ಅಂದ್ರೂ ಕೂಡ ಯಾರು ಈ ತಪ್ಪನ್ನ ಮಾಡಬೇಡಿ. ಅಂಡ್ ಇವರು ಸತ್ತೋಗಿರೋದು ಮಾತ್ರ ಅಲ್ಲ, ಡೆತ್ ನೋಟ್ ಕೂಡ ಬರ್ದಿಟ್ಟು ಹೋಗಿದ್ದಾರೆ. ಆ ಡೆತ್ ನೋಟ್ ಅಲ್ಲಿ ಏನಪ್ಪಾ ಇದೆ ಅಂತ ಹೇಳಿದ್ರೆ, ನನ್ನ ಸಾವಿಗೆ ನನ್ನ ಹೆಂಡತಿಯೇ ಕಾರಣ ಅಂತ ಹೇಳಿ ಬರ್ದಿಟ್ಟು ಹೋಗಿದ್ದಾರೆ. ನಿಜವಾಗ್ಲೂ ಇದೊಂಥರ ಏನ್ ಹೇಳೋದು, ವಿಚಿತ್ರ ಆಗ್ತಾ ಇದೆ. ಸೊ ಗಂಡ ಹೆಂಡತಿ ಅಂತ ಮದ್ವೆ ಮಾಡೋದು ಯಾಕೆ ಹೇಳಿ, ಮುಂಚೆ ಎಲ್ಲ ಇತ್ತು ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ ಹೇಳ್ಬಿಟ್ಟು, ಹೌದಲ್ವಾ, ಗಾದೆ ಮಾತಿದೆ. ಸೊ ಇವಾಗ ನಿಮ್ಮ ಜನರೇಷನ್ ಅಲ್ಲಿ ನೋಡ್ತಾ ಇದ್ರೆ ಗಂಡ ಹೆಂಡತಿ ಜಗಳ ಉಂಡ್ ಮಲಗದಾಗ ಸ್ಟಾರ್ಟ್ ಆಗುತ್ತೆ ಅನ್ನೋ ರೀತಿ ಇದೆ. ಹೌದು, ಜಾಸ್ತಿ ಅತಿ ಹೆಚ್ಚು ಜನ ಮಾಡೋ ಕೆಲಸ ಅದೇನೆ, ಗಂಡ ಹೆಂಡತಿ ಉಂಡ್ ಮಲ್ಕೊಳಕ್ ಹೋದಾಗ ಜಗಳ ಸ್ಟಾರ್ಟ್ ಗಂಡಂಗೂ ಹೆಂಡತಿಗೂ. ಅದ್ ಯಾವ್ಯಾವ ವಿಚಾರಕ್ಕೆ ಹಿಂಗ್ ಕಿತ್ತಾಡಿ ಈ ರೀತಿ ಸಾಯ್ತಾರೋ ಗೊತ್ತಿಲ್ಲ. ಇದ್ರ ಬಗ್ಗೆ ವಿಚಾರಣೆ ನಡೀತಾ ಇದೆ. ಈಗ ತಾನೇ ಪೋಸ್ಟ್ ಮಾರ್ಟಮ್ ಹೋಗಿದೆ ಬೆಳಗಾವಿನಲ್ಲಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಣೆ ಖಂಡಿತವಾಗ್ಲೂ ನಡೆಯುತ್ತೆ. ಸೊ ನಾನು ಯಾಕೆ ಈ ಒಂದು ನಮ್ಮ ಗೃಹಲಕ್ಷ್ಮಿ ಟಾಪಿಕ್ ಒಳಗೆ ಇದು ಕೂಡ ಹೇಳ್ತಾ ಇರ್ತೀನಿ ಅಂತ ಅಂದ್ರೆ, ಖಂಡಿತವಾಗ್ಲೂ ನೀವು ಇದೆಲ್ಲ ತಿಳ್ಕೊತಾ ಇರ್ಬೇಕು, ಏನೇನೆಲ್ಲ ನಡೀತಾ ಇದೆ ಹೊರಗಡೆ ಅನ್ಬಿಟ್ಟು. ಅವ್ರ ತರ ಮಾಡಿ ಅಂತ ನಾನಿಲ್ಲಿ ಹೇಳೋದಿಲ್ಲ, ಅವ್ರ ತರ ನಾವು ಆಗ್ಬಾರ್ದು. ನಾಳೆ ಮುಂಚೆ ಅವ್ರಾಗಿರ್ಲಿ ನಾವಾಗಿರ್ಲಿ ಈ ತರ ಕೆಲಸ ಮಾಡ್ಕೊಂಡಾಗ ಅದೇ ಟಿವಿನಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಬರ್ತೀವಿ, ಹೌದಾ, ಅಷ್ಟೇನೆ. ಅದರಿಂದ ನಮ್ಮ ಹೆಸರು ಕೆಡುತ್ತಾ ಹೊರತು ನಾವೆಲ್ಲಿ ಉದ್ಧಾರ ಆದಂಗಾಗತ್ತೆ. ಸೊ ಜೀವನ ಒಂದೇ ಜೀವನ, ಮನುಷ್ಯನ ಜೀವನ. ದಯವಿಟ್ಟು ಗಂಡ ಹೆಂಡತಿ ಅತಿ ಹೆಚ್ಚು ಜಗಳ ಆಡಕ್ ಹೋಗ್ಬೇಡಿ, ಅಥವಾ ಹೆಂಡ್ತಿರು ಗಂಡನ್ಗೆ ಟಾರ್ಚರ್ ಕೊಡಕ್ ಹೋಗ್ಬೇಡಿ. ಸೊ ನನ್ಗೆ ಅದು ಬೇಕು ಇದು ಬೇಕು, ನಾನು ಅವಳ ಹತ್ರ ನೋಡ್ದೆ ಇನ್ಯಾರ ಹತ್ರನೂ ನೋಡ್ದೆ ಅಂತದೇ ಬೇಕು. ಅಥವಾ ಗಂಡನೂ ಅಷ್ಟೇ ಹೆಂಡತಿ ಮೇಲೆ ಅನುಮಾನ ಪಡೋದಾಗಿರ್ಲಿ, ಅಥವಾ ಬರೀ ಅಪ್ಪ ಅಮ್ಮನ ಮಾತು ಕೇಳ್ಕೊಂಡು ಹೆಂಡತಿಗೆ ಟಾರ್ಚರ್ ಕೊಡೋದಾಗಿರ್ಲಿ. ಸೊ ದಯವಿಟ್ಟು ಯಾರು ಈ ತರ ಮಾಡಕ್ ಹೋಗ್ಬೇಡಿ. ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ಇದ್ರ ಬಗ್ಗೆ ವಿಚಾರಣೆ ನಡೆದಾಗ ಹೆಂಡತಿ ಏನ್ ತಪ್ಪು ಮಾಡಿದ್ರು ಅಂದ್ರೆ ಗಂಡ ಸಾಯೋ ತರ ಕಂಪ್ಯೂಟರ್ ಶಾಪ್ಗೆ ಹೋಗ್ತಾ ಇದ್ರಂತೆ, ಅವ್ರ ಕಂಪ್ಯೂಟರ್ ಶಾಪ್ ಇತ್ತು. ಸೊ ಶಾಪ್ ಅಲ್ಲೇ ಆ ರೀತಿ ಮಾಡ್ಕೊಂಡು ಸತ್ತೋಗಿರುವಂತದ್ದು. ಕಂಪ್ಯೂಟರ್ ಅಲ್ಲೂ ಕೂಡ ಟೈಪ್ ಮಾಡಿದ್ದಾರೆ, ಜೊತೆಗೆ ಒಂದು ಎಕ್ಸರ್ಸೈಸ್ ಅಲ್ಲೂ ಕೂಡ ಬರ್ದಿಟ್ಟು ಸೈನ್ ಹಾಕಿದ್ದಾರೆ. ಓನ್ಲಿ ಮೈ ವೈಫ್ ಇಸ್ ದ ರೀಸನ್ ಫಾರ್ ಮೈ ಡೆತ್ ಅಂತಾನೆ ಬರ್ದು ಸೈನ್ ಹಾಕಿರುವಂತದ್ದು. ಸೊ ನಿಜವಾಗ್ಲೂ ಈಗ ಹೆಂಡತಿ ವಿಚಾರಣೆ ಕೂಡ ನಡೆಯುತ್ತೆ. ಸೊ ಪಾಪ ಈ ಗಂಡ ಹೆಂಡತಿ ಜಗಳದ ನಡುವೆ ಆ ಮಗು ಏನ್ ಮಾಡಿತ್ತು, 3 ವರ್ಷದ ಮಗು, ಈಗ ಅದಕ್ಕೆ ತಂದೆ ಪ್ರೀತಿ ಇಲ್ಲದೆ ಹೋಯ್ತಾ, ಅನಾಥೆ ಆಗೋಯ್ತು. ಇವಾಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಖಂಡಿತವಾಗ್ಲೂ ವಿಚಾರಣೆ ನಡೆದಾಗ ಸಿಗುತ್ತೆ. ಯಾಕೆ ಹಿಂಗ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಖಂಡಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ, ಸರಿನಾ. ಸೊ ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಅಂಡ್ ಇವತ್ತು ನಾನು ವೇರ್ ಮಾಡಿರೋ ಡ್ರೆಸ್ ವಿಡಿಯೋ ಇಲ್ಲಿ ಹಾಕಿರ್ತೀನಿ ನೋಡಿ. ಇದೇನು ಹೊಸದೇನಲ್ಲ, ತುಂಬಾ ಹಳೆ ಡ್ರೆಸ್, 10 ರಿಂದ 15 ಸತಿ ವಾಶ್ ಮಾಡಿದೀನಿ ಆಲ್ರೆಡಿ ಯೂಸ್ ಮಾಡಿ. ಸೊ ತುಂಬಾ ಜನ ಕೇಳ್ತಾ ಇರ್ತೀರಾ, ಅನಿತಾ ಲಿಂಕ್ ಕೊಡಿ ನೀವು ಹಾಕೋ ಡ್ರೆಸ್ ಚೆನ್ನಾಗಿರುತ್ತೆ ಅನ್ಬಿಟ್ಟು. ಸೊ ಹಾಗಾಗಿ ಕೊಟ್ಟಿದ್ದೀನಿ. ತುಂಬಾ ಕಡಿಮೆ ದುಡ್ಡು, ಬಟ್ ನೋಡ್ಲಿಕ್ಕೆ 1,000 ರೂಪಾಯಿ 1,500 ರೂಪಾಯಿ ರೇಂಜಿಗೆ ಕಾಣುತ್ತೆ. ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಇಷ್ಟ ಆದ್ರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ. ಕಮೆಂಟ್ ಬಾಕ್ಸ್ ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಈ ಡ್ರೆಸ್ ಲಿಂಕ್, ಓಕೆನಾ. ಮೀಶೋದಲ್ಲಿ ಖಂಡಿತವಾಗ್ಲೂ ಕಡಿಮೆ ರೇಟಿಗೆ ತುಂಬಾ ಚೆನ್ನಾಗಿರೋ ಡ್ರೆಸ್ಗಳಿರುತ್ತೆ. ಸೊ ಆದಷ್ಟು ಅಂಗಡಿಗಳಲ್ಲಿ 1,000-2,000 ರೂಪಾಯಿ ಕೊಟ್ಟು ತಗೊಳ್ಳೋದ, ಅದೇ 1,000-2,000 ರೂಪಾಯಿ ದುಡ್ಡಿಗೆ 3-4 ಬಟ್ಟೆ ಬಂದ್ಬಿಡುತ್ತೆ ಇಲ್ಲಿ. ಖಂಡಿತ ಯಾರಿಗಾದ್ರೂ ಇಷ್ಟ ಆದ್ರೆ ತಗೊಳ್ಳಿ, ಓಕೆನಾ. ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು, ಯೂಸ್ಫುಲ್ ಆಯ್ತು ಅಂತ ಅಂದ್ರೆ ನಮ್ಮ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಅಂಡ್ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.